ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ವಿಷಯ ಅರ್ಥಶಾಸ್ತ್ರದ ತೆಗೆದುಕೊಂಡಿರ್ತಕ್ಕಂಥದ್ದು BA ಥರ್ಡ್ ಸೆಮ್ OE ಸಬ್ಜೆಕ್ಟ್ ರೂರಲ್ ಎಕನಾಮಿ, ಗ್ರಾಮೀಣ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ 2 ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನು ವಿವರಿಸ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಗ್ರಾಮೀಣ ಆರ್ಥಿಕತೆ ಎಂದರೇನು. ಅಂದ್ರೆ ಗ್ರಾಮೀಣ ಆರ್ಥಿಕತೆ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವ ಕೃಷಿ, ಪಶುಸಂಗೋಪನೆ, ಕೈಗಾರಿಕೆ, ವ್ಯಾಪಾರ ಹಾಗೂ ಸೇವಾ ಚಟುವಟಿಕೆಗಳನ್ನು ಒಳಗೊಂಡ ಆರ್ಥಿಕ ವ್ಯವಸ್ಥೆಯನ್ನು ಗ್ರಾಮೀಣ ಆರ್ಥಿಕತೆ ಅಂತ ಕರಿತೀವಿ. ಅಂದರೆ ಗ್ರಾಮ ಅಂತ ಅಂದ್ರೆ ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿ ಅನ್ನೋದನ್ನ ತೆಗೆದುಕೊಂಡ್ವಿ ಅಂದ್ರೆ ಅಲ್ಲಿ ಎಲ್ಲ ರೀತಿಯಾಗೂ ಬರ್ತದೆ. ಕೃಷಿ ಬರ್ತದೆ, ಪಶುಸಂಗೋಪನೆ ಬರ್ತದೆ, ಕೈಗಾರಿಕೆ, ವ್ಯಾಪಾರ ಹಾಗೂ ಸೇವಾ ಚಟುವಟಿಕೆಗಳನ್ನೆಲ್ಲ ಒಳಗೊಂಡ ಆರ್ಥಿಕ ವ್ಯವಸ್ಥೆ ನಾವಿಲ್ಲಿ ಏನು ಕರಿತೀವಿ, ಗ್ರಾಮೀಣ ಆರ್ಥಿಕತೆ ಅಂತ ಕರಿತೀವಿ. ಇದು ಒಂದನೇ ಪ್ರಶ್ನೆ. ಇನ್ನು ಎರಡನೇದು ಬಡತನ ಎಂದರೇನು. ಬಡತನ ಅಂದ್ರೆ ಏನು? ವ್ಯಕ್ತಿಗೆ ತನ್ನ ಮೂಲಭೂತ ಅಗತ್ಯತೆಗಳನ್ನ ಅಂದ್ರೆ ಆಹಾರ, ಬಟ್ಟೆ, ವಸತಿ, ಆಶ್ರಯ, ಶಿಕ್ಷಣ ಪೂರೈಸಿಕೊಳ್ಳಲು ಬೇಕಾದ ಆದಾಯ ಅಥವಾ ಸಂಪನ್ಮೂಲಗಳ ಕೊರತೆಯ ಸ್ಥಿತಿಯನ್ನ ಬಡತನ ಅಂತ ಕರಿತೀವಿ. ಅಂದ್ರೆ ತನ್ನ ಮೂಲಭೂತ ಸೌಕರ್ಯಗಳನ್ನು ಕೂಡ ಪೂರೈಸಿಕೊಳ್ಳಲಾಗದಂತ ಪರಿಸ್ಥಿತಿ ಒಳಗಿರ್ತಕ್ಕಂಥವನಿಗೆ ನಾವೇನಂತ ಕರಿತೀವಿ, ಇಲ್ಲಿ ಬಡವ ಅಥವಾ ಬಡತನ ಅಂತ ಕರಿತೀವಿ. ಇಲ್ಲಿ ಆಗ್ಲೇ ಹೇಳಿದೆ, ಅಗತ್ಯವಾಗಿರ್ತಕ್ಕಂಥ ವಸ್ತುಗಳಿಂದ ಆಹಾರ, ವಸ್ತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಇವೆಲ್ಲ ಕೂಡ ಬರ್ತಕ್ಕಂಥವು. ಇದು ಒಂದು. ಇನ್ನು ನಂತರ ಬರ್ತಕ್ಕಂಥದ್ದು ನಿರುದ್ಯೋಗ ಎಂದರೇನು. ಇಲ್ಲಿ ನಿರುದ್ಯೋಗ ಅಂದ್ರೆ ಕೆಲಸ ಮಾಡೋ ಸಾಮರ್ಥ್ಯ ಹಾಗೂ ಇಚ್ಛೆ ಇದ್ದರೂ ಕೂಡ ಉದ್ಯೋಗ ಸಿಗದೆ ಇರುವಂತ ಸ್ಥಿತಿಗೆ ನಾವು ನಿರುದ್ಯೋಗ ಅಂತ ಕರಿತೀವಿ. ಅಂದ್ರೆ ಈಗಾಗಲ ನಿರುದ್ಯೋಗ ಅಂದ್ರೆ ಕೆಲಸ ಮಾಡೋ ಇಚ್ಛೆ ಇರ್ತದೆ, ಸಾಮರ್ಥ್ಯ ಇರ್ತದೆ ಮತ್ತು ಶಿಕ್ಷಣ ಕೂಡ ಪಡೆದಿರ್ತಾನೆ, ಆದ್ರೆ ಅವನಿಗೆ ಉದ್ಯೋಗ ಸಿಗದೆ ಇರತಕ್ಕಂಥ ಸ್ಥಿತಿಗೆ ನಾವೇನಂತ ಕರಿತೀವಿ, ಇಲ್ಲಿ ನಿರುದ್ಯೋಗ ಅಂತ ಕರಿತೀವಿ. ಇದು ಮೂರನೇದು ಬರತಕ್ಕಂಥದ್ದು. ನಿರುದ್ಯೋಗ ಅಂದರೆ ಏನು. ನಂತರ ಬರ್ತಕ್ಕಂಥದ್ದು MSMEಯನ್ನು ವಿಸ್ತರಿಸಿ ಬರೆಯಿರಿ. MSME ಅಂದ್ರೆ ಏನು? ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂತ ಕರಿತೀವಿ. ಇನ್ನು ಗಾಂಧಿ ಮಾದರಿ ಅಂದರೇನು. ಗಾಂಧಿ ಮಾದರಿ ಅಂದ್ರೆ ಏನು? ಗ್ರಾಮ ಸ್ವರಾಜ್ಯ, ಸ್ವಾವಲಂಬನೆ, ಸಣ್ಣ ಕೈಗಾರಿಕೆಗಳು, ಅಹಿಂಸೆ ಮತ್ತು ಸಮಾನತೆಯನ್ನ ಆಧಾರವಾಗಿಟ್ಟುಕೊಂಡ ಅಭಿವೃದ್ಧಿ ಮಾದರಿಯನ್ನು ನಾವಿಲ್ಲಿ ಅಂತ ಕರಿತೀವಿ, ಗಾಂಧಿ ಮಾದರಿ ಅಂತ ಕರಿತೀವಿ. ನಂತರ ಬರ್ತಕ್ಕಂಥದ್ದು 6ನೇ ಪ್ರಶ್ನೆ, ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು. ನಬಾರ್ಡನ್ನು 1982 ಜುಲೈ 12 ಸ್ಥಾಪಿಸಲಾಗ್ತದೆ. ಇದು 6ನೇ ಪ್ರಶ್ನೆ. ಇನ್ನು ಬರ್ತಕ್ಕಂಥದ್ದು 7ನೇದು, ಯಾವುದಾದ್ರು 2 ಬಡತನಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಯಾವುದಾದ್ರೂ ಇರ್ಬೋದು, ಶಿಕ್ಷಣ, ಆರೋಗ್ಯ, ಇದು ನಿರುದ್ಯೋಗ ಸಮಸ್ಯೆ, ಜನಸಂಖ್ಯೆ ಬೆಳವಣಿಗೆ ಆಗಿರ್ಬೋದು, ಆಮೇಲೆ ಶಿಕ್ಷಣದ ಕೊರತೆ ಆಗಿರ್ಬೋದು, ಇವೆಲ್ಲ ಕೂಡ ಬರ್ತಕ್ಕಂಥವು. ಇನ್ನು ಗ್ರಾಮೀಣ ಮೂಲ ಸೌಕರ್ಯಗಳು ಅಂದ್ರೆ ಏನು ಅಂದ್ರೆ ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಾದ ರಸ್ತೆ, ವಿದ್ಯುತ್, ನೀರು, ಆರೋಗ್ಯ ಕೇಂದ್ರ, ಶಾಲೆ ಹಾಗೂ ಸಂವಹನ ಸೌಲಭ್ಯಗಳನ್ನು ಗ್ರಾಮೀಣ ಮೂಲ ಸೌಕರ್ಯಗಳು ಎನ್ನುತ್ತಾರೆ. ಅಂದ್ರೆ ಗ್ರಾಮೀಣವಾಗಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಅವೆಲ್ಲ ಗ್ರಾಮೀಣ ಮೂಲಭೂತ ಸೌಕರ್ಯಗಳು ಅಂತ ಕರಿತೀವಿ. ಈಗಾಗಲೇ ಹೇಳಿದೆ, ರಸ್ತೆ, ವಿದ್ಯುತ್, ನೀರಾವರಿ, ಆರೋಗ್ಯ ಸೇವೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಂವಹನ, ಇವೆಲ್ಲದೂ ಕೂಡ ಬರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಮೂಲಭೂತ ಸೌಕರ್ಯಗಳು ಅಂತ ಕೂಡ ಕರಿತೀವಿ. ಇನ್ನು ಅದೇ ರೀತಿ 9ನೇದು ಯಾವ್ದ್ರಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಎಂದರೇನು. ಅಂದ್ರೆ ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ಜನರಿಗೆ ಬ್ಯಾಂಕಿಂಗ್ ಮತ್ತು ಸಾಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಬ್ಯಾಂಕ್ಗಳನ್ನು ನಾವೇನು ಕರಿತೀವಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಇದು 9ನೇದು. ನಂತರ ಬರ್ತಕ್ಕಂಥದ್ದು ಇದರೊಳಗೆ 10ನೇದು, ಗ್ರಾಮೀಣ ವಿದ್ಯುದೀಕರಣ ಎಂದರೇನು. ಗ್ರಾಮೀಣ ವಿದ್ಯುದೀಕರಣ ಅಂದ್ರೇನು? ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸಿ ಕೃಷಿ, ಕೈಗಾರಿಕೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಕ್ರಿಯೆಯನ್ನು ಗ್ರಾಮೀಣ ವಿದ್ಯುದೀಕರಣ ಅಂತ ಕರಿತೀವಿ. ಅಂದ್ರೆ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸಿ ಕೃಷಿ, ಕೈಗಾರಿಕೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಕ್ರಿಯೆ ಗ್ರಾಮೀಣ ವಿದ್ಯುದೀಕರಣ ಅಂತ ಕರೆಯಲಾಗ್ತದೆ. ಇನ್ನೊಂದು ರೀತಿ 11ನೇ ಪ್ರಶ್ನೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾದರಿ ಎಂದರೇನು. ಅಂದ್ರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾದರಿ ಅಂದ್ರೆ ಗ್ರಾಮಗಳಲ್ಲಿ ಕೃಷಿ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಮೂಲ ಸೌಕರ್ಯಗಳ ಒಟ್ಟಾರೆ ಅಭಿವೃದ್ಧಿಯನ್ನು ಸಾಧಿಸುವ ಮಾದರಿ ನಾವೇನಂತ ಕರಿತೀವಿ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾದರಿ ಅಂತ ಕರಿತೀವಿ. ಅಂದ್ರೆ ಸಮಗ್ರ ಅಂದ್ರೆ ಗ್ರಾಮೀಣ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹಾಗಾಗಿ ಅದಕ್ಕೆ ನಾವು ಸಮಗ್ರ ಅಂತ ಕರಿತೀವಿ. ಸಮಗ್ರವಾಗಿ ಏನು? ಕೃಷಿ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಅದೇ ರೀತಿ ಮೂಲ ಸೌಕರ್ಯಗಳು ಒಟ್ಟಾರೆಯಾಗಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ನಾವೇನು ಕರಿತೀವಿ, ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಮಾದರಿ ಅಂತ ಕರಿತೀವಿ. ಅದೇ ರೀತಿ 12ನೇದು ಕೊನೆಯದಾಗಿ ಬರ್ತಕ್ಕಂಥದ್ದು, ಇಲ್ಲಿ ಯಾವುದಾದ್ರೂ 2 ನಿರುದ್ಯೋಗ ನಿವಾರಣಾ ಕ್ರಮಗಳನ್ನು ತಿಳಿಸಿ. ಅಂದ್ರೆ ನಿರುದ್ಯೋಗ ನಿವಾರಣಾ ಕ್ರಮಗಳು ಏನೇನು ಬರ್ತಾವೆ? ಸ್ವಉದ್ಯೋಗ ಕಾರ್ಯಕ್ರಮ ಜಾರಿಗೊಳಿಸುವುದು, ಕೈಗಾರಿಕೆ ಮತ್ತು MSMEಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ಇಲ್ಲಿ ಬರ್ತಕ್ಕಂಥದ್ದು ಏನ್ರಿ, ನಿರುದ್ಯೋಗದ ನಿವಾರಣಾ ಕ್ರಮಗಳಾಗಿ ಕಂಡು ಬರ್ತಾವೆ. ಇಲ್ಲಿ ನಿಮಗೆ
ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಯಾಟರ್ನಲ್ಲಿ ಕೇರ್ತಕ್ಕಂಥದ್ದು ಏನು 2 ಅಂಕದ 5 ಪ್ರಶ್ನೆಗಳು, 5 ಅಂಕದ್ದು 4, ಅದೇ ರೀತಿ 10 ಅಂಕದ್ದು ಇಲ್ಲಿ 1 ಬರ್ತಕ್ಕಂಥದ್ದು. ಹೌದಾ, 10 ಅಂಕದ್ದು 1 ಬರ್ತದೆ, 5 ಅಂಕದ್ದು 4, ಆಮೇಲೆ 2 ಅಂಕದ್ದು 5 ಬರ್ತಾವೆ. ಟೋಟಲಿ ಇರ್ತಕ್ಕಂಥದ್ದು 40 ಅಂಕದ ಪ್ರಶ್ನೆ. ಹಾಗಾಗಿ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನಾನಿಲ್ಲಿ 12 ಪ್ರಮುಖವಾಗಿ ಬಿಡಿಸಿದ್ದೀನಿ. ಇವು ನಿಮ್ಮ ಮುಂದಿನ ಬರ್ತಕ್ಕಂಥ ಎಕ್ಸಾಮ್ಗೆ ಬಹಳ ಮಹತ್ವವಾಗಿರ್ತಾವೆ ಅಂತ ಹೇಳ್ತಾ ನನ್ನ ವಿಷಯವನ್ನೊಂದಿಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.